ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ರವಿಕೆ ಪ್ರಸಂಗದ ಸೂತ್ರಧಾರರು ಇದ್ದಾರೆ ಅಂಡ್ ಅದರ ಹೂಡಿಕೆದಾರರು ಕೂಡ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಎಸ್, ಸೊ ಒಂದಾನೊಂದು ಕಾಲದಲ್ಲಿ ಅನಿರೀಕ್ಷಿತವಾಗಿ ಹೋಮ್ ಸ್ಟೇ ನಲ್ಲಿ ಪರಿಚಯ ಆದವರು ಇವರು. ಸೊ ಅವರೇನೆ ಸಂತೋಷ್ ಅವರು. ಸದಾಕಾಲ ಸಂತೋಷವಾಗಿರ್ರಿ ಅಂತ ಹೇಳಿ ಹೇಳಿದ್ವಿ. ಇವೆಲ್ಲ ಸಂತೋಷ್ ಕೊಡನ್ಕೆರೆ ಅವರಿಗೆ ನಮಸ್ಕಾರ, ಸ್ವಾಗತ. ಎಸ್, ಪವನ ಸಂತೋಷ್ ಅವ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ. ಒಳ್ಳೆ ಬರಹಗಾರರು, ಕಥೆಯನ್ನ ಬಹಳ ಸುಂದರವಾಗಿ ಹೇಳ್ತಿದ್ದೀರಾ ಅಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಒಂದು ಕನಸಿನ ಕೂಸು ಫೆಬ್ರವರಿ 16ನೇ ತಾರೀಕು ಬರ್ತಾ ಇದೆ. ಸೊ ರವಿಕೆ ಪ್ರಸಂಗ ಶುರುವಾಗಿದ್ದು ಹೇಗೆ ಮ್ಯಾಮ್? ರವಿಕೆ ಪ್ರಸಂಗ ಶುರುವಾಗಿದ್ದು ರವಿಕೆ ನನ್ನದೇ ಒಂದು ಸ್ವಂತ ಪ್ರಸಂಗದಿಂದ ಶುರುವಾಯ್ತು. ಅಂಡ್ ಆಕ್ಚುಲಿ ಇದು ಎಲ್ರದ್ದು ಪ್ರಸಂಗನೇ. ಒಂದು ಬ್ಲೌಸ್ ಒಂದು ಫಂಕ್ಷನ್ ಗೆ ಹೋಗೋದಿತ್ತು. ಫಂಕ್ಷನ್ ಹೋಗೋದಕ್ಕಿಂತ ಮುಂಚೆ ನಾನು ಈ ತರ ಸಾರಿ ಹಾಕೋಬೇಕು, ಇದಕ್ಕೆ ಈ ತರ ಬ್ಲೌಸ್ ಹಾಕೋಬೇಕು, ಹಿಂಗ್ ಮಿಂಚ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಇಮ್ಯಾಜಿನೇಷನ್ ಕೂಡ ಮಾಡಿದ್ದೆ. ಅದ್ರ ಪ್ರಕಾರ ಟೈಲರ್ಗೆ ಹೋಗಿ ಹೇಳಿದ್ದೆ, ನನ್ಗೆ ನನ್ನ ಬ್ಲೌಸ್ ಈ ತರ ಹೊಲ್ಕೊಡಿ ಅಂತ. ಒಂದು 3 ಇಂಚು ಕಡಿಮೆ ಮಾಡಿ ಹೊಲಿದಿ, ನಾನು ಸಣ್ಣನೂ ಆಗ್ತೀನಿ ಅಂತ ಅಂದಿದ್ದೆ. 15 ದಿನ ಬಿಟ್ಟು ಹೋದೆ. ಆಕ್ಚುಲಿ ಏನು ಫಂಕ್ಷನ್ಗೆ ಹೋಗೋ ಒಂದು ಎಕ್ಸೈಟ್ಮೆಂಟ್, ನನ್ನನ್ನು ನಾನು ಚೆನ್ನಾಗಿ ಕಾಣಿಸ್ಕೊಳ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಚೆನ್ನಾಗಿ ತಿಂದಿದ್ದೆ. ಅಲ್ಲೂ ಬ್ಲೌಸ್ ತಗೊಂಡ್ ಬಂದು ಹಾಕಿ ನೋಡಿದಾಗ ಅದು ಫಿಟ್ ಆಗ್ಲಿಲ್ಲ. ಸೊ ವಾಪಸ್ ಹೋದೆ. ಅಲ್ಲಿ ಅವ್ರು ಇರ್ಲಿಲ್ಲ. ಅವ್ರ ಮೇಲೆ ತುಂಬಾ ಕೋಪ ಬಂದಿತ್ತು. ಇಮ್ಯಾಜಿನೇಷನ್ ಅಲ್ಲಿ ಬೇಕಾದಷ್ಟು ಅವ್ರ ಜೊತೆ ಫೈಟ್ ಮಾಡಿದೆ. ಅವ್ರನ್ನ ಹೊಡೆದಿದ್ದೀನಿ, ಮರ್ಡರ್ ಮಾಡಿದ್ದೀನಿ ಇಮ್ಯಾಜಿನೇಷನ್ ಅಲ್ಲಿ. ಆಮೇಲೆ ನಾನೇ ಬಂದು ಟಕ್ ಕುಚ್ಕೊಂಡು ನಾನೇ ಹಾಕೊಂಡು ಆಮೇಲೆ ತುಂಬಾ ನಗಾಡ್ದೆ. ಯಾಕೆಂತ ಹೇಳಿದ್ರೆ ಎವ್ರಿ ಟೈಮ್ ನಮ್ಗೆ ಇದು ಆಗುತ್ತೆ, ಇದೇ ತರ ಅನ್ಕೊಳ್ತೀವಿ, ಬಟ್ ನಾವೇನೋ ಮಾಡಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದನ್ನೇ ಒಂದ್ ಸಿನಿಮಾ ಎಕ್ಸಾಜುರೇಟ್ ಆಗಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಸ್ತು. ಯಾಕೆ ನಿಮಗೆ ಒಂದ್ 4 ಸ್ಪೂನ್ ಕಮ್ಮಿ ತಿನ್ಬಿಟ್ಟು ನಾನು ಡಯಟ್ ಮಾಡ್ಕೊಂಡು ಸಣ್ಣ ಆಗ್ಬೇಕು ಅಂತ ಅನಿಸ್ಲಿಲ್ಲ? ಟಕ್ ಬಿಚ್ಕೊಂಡ್ರು ಪರವಾಗಿಲ್ಲ, ನಾನು ಅದೇ ರವಿಕೆ ಹಾಕೋಬೇಕು ಅಂತ ಅದು ಹಂಗೇನೆ ಆಗುತ್ತೆ ಸರ್. ಒಂದು ಎಕ್ಸೈಟ್ಮೆಂಟ್, ಒಂದು ಈ ವೆಯ್ಟ್ ಲಾಸ್ ಮಾಡೋತ್ತಿಗೆ 2 ಆಂಗಲ್ ಇರುತ್ತೆ. ಒಂದು ಸ್ಟ್ರೆಸ್ ಈಟಿಂಗ್ ಅಂತ, ಅಯ್ಯೋ ವೆಯ್ಟ್ ಲಾಸ್ ಮಾಡೋದು ಏನ್ ತಿನ್ನಕ್ ಆಗ್ತಿಲ್ಲ ಅಂತ ಸ್ಟ್ರೆಸ್ ಅಲ್ಲಿ ಇಟ್ಟು, ಇನ್ನೊಂದು ವೆಯ್ಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ವೆಯ್ಟ್ ಲಾಸ್ ಮಾಡ್ತಾ ಇದೀನಿ, ನಾನು ಫಿಟ್ ಆಗ್ತೀನಿ ಅಂತ ಖುಷಿನಲ್ಲಿ ಇವತ್ತು ಇದನ್ನ ತಿಂದು ಒಂಚೂರು ಇಷ್ಟು ತಿನ್ಬಿಡೋಣ ಅಂತ ಅದು ಇಷ್ಟ ಆಗಿರುತ್ತೆ. ಸೊ ಆ ತರ ಆಗಿ ಏನೋ ಆಗುತ್ತೆ ಪಾಪ. ಎವ್ರಿ ಟೈಮ್ ಇಟ್ ಇಸ್ ನಾಟ್ ಟೈಲರ್ಸ್ ಮಿಸ್ಟೇಕ್. ಮೋಸ್ಟ್ ಆಫ್ ದ ಟೈಮ್ ನಮ್ ಕಡೆಯಿಂದನೂ ಇರುತ್ತೆ. ನಾವೇನೋ ಹೇಳಿರ್ತೀವಿ, ಆಮೇಲೆ ಫೋನಲ್ಲಿ 100 ಸತಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, 100 ಸತಿ ಡಿಸ್ಟರ್ಬ್ ಮಾಡಿರ್ತೀವಿ, ಅದೇನೇನೋ ಆಗಿರುತ್ತೆ. ಫೈನಲಿ ಸಿಗ್ಬೇಕಾದ್ರೆ ಅದು ಫುಲ್ ಮಿಕ್ಸ್ಚರ್ ಆಗಿರುತ್ತೆ. ಒಟ್ನಲ್ಲಿ ಅದನ್ನ ನೆನ್ಸ್ಕೊಂಡಾಗ ಓಕೆ, ಇದೊಂದು ಸಿನಿಮಾ ಮಾಡ್ಬೋದು. ಬಿಕಾಸ್ ಇದು ಎಲ್ಲರ ಮನೆಯ ಕತೆ, ಪ್ರತಿಯೊಬ್ಬರ ಮನೆಯ ಕತೆ. ಇದನ್ನ ಅವರ ಕಥೆಯನ್ನೇ ಅವ್ರಿಗೆ ಒಂದು ಸಿನಿಮಾ ಮೂಲಕ ಒಂದು ಫನ್ ಪ್ಲಸ್ ಒಂದು ಎಂಟರ್ಟೈನಿಂಗ್ ಪ್ಲಸ್ ಒಂದು ಒಳ್ಳೆ ಮೆಸೇಜ್ ಮೂಲಕ ಕೊಟ್ರೆ ಹೇಗಿರುತ್ತೆ ಅಂತ ಅನ್ಸ್ತು. ಸೊ ಡೈರೆಕ್ಟರ್ಗೆ ಬಂದು ಕತೆ ಹೇಳ್ದೆ, ಸಾರ್ ಈ ತರ ಒಂದು ಮೈಂಡಿಗೆ ಬರ್ತಾ ಇದೆ, ಮಾಡ್ಲಾ ಅಂತ. ಮಾಡು, ಡೆವಲಪ್ ಮಾಡು, ನೋಡೋಣ ಅಂದ್ರು. ಆಮೇಲೆ ಸಪೋರ್ಟ್ ಮಾಡಿದ್ರು. ಕತೆ ಆಯ್ತು, ಸಿನಿಮಾ ಆಯ್ತು. ಇವಾಗ ತೆರೆ ಮೇಲೆ 16th ಬರೋದಕ್ಕೆ ರೆಡಿ ಆಗಿದೆ. ಓಕೆ. ಅಂಡ್ ಈ ಒಂದು ಹೌಸ್ ಇಶ್ಯೂನ, ಮನೆ ಇಶ್ಯೂನ ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಈಗ ಎಲ್ಲದೂ ಅಷ್ಟೇ. ಹೌದು, ಅದೇ ಸರ್, ಎಲ್ಲಾನು ಅಷ್ಟೇ. ಇವಾಗ ಒಂದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆದ್ರೆ ಪಟಾಪಟ್ ವಿದಿನ್ ನೋ ಸೆಕೆಂಡ್ಸ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಇಶ್ಯೂ ಅನ್ನು ಅಯ್ಯೋ ಟ್ರೆಂಡ್ ಅದು ಒಂದು. ಇನ್ನೊಂದು ನ್ಯಾಷನಲ್ ಟಿವಿಗಳು ಅದನ್ನ ತಗೊಳುತ್ತೆ. ಎಷ್ಟೋ ಸಲ ನಾವು ನೋಡಿದೀವಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದದನ್ನು ಪಟಾಪಟ್ ನ್ಯಾಷನಲ್ ಅಲ್ಲೂ ಬರುತ್ತೆ. ಇದು ಟ್ರೆಂಡ್ ಆಗಿದೆ ಅಂತ ಹೇಳಿದ್ರೆ ಅದುವೇ ನ್ಯೂಸ್ ಟೆಲಿವಿಷನ್ ಅಲ್ಲೂ. ಎಷ್ಟು ಅದು ಹೌದಾ ಅಲ್ವಾ ನಡೆದಿದ ಅಂತಲ್ಲ, ಅವ್ರು ಎಷ್ಟು ಹೇಳ್ತಾರ ಅಂತ ಹೇಳಿದ್ರೆ ಅದು ಅಥೆಂಟಿಕ್ ಅಂತ ಹೇಳಿ ಅನ್ಸ್ಬಿಡುತ್ತೆ. ಅವಾಗ ನ್ಯಾಷನಲ್ ಇಶ್ಯೂ. ಅಂಡ್ ಹೆಣ್ಮಕ್ಳು ರವಿಕೆ ಮೇಲೆ ಇಷ್ಟೂನು ಖರ್ಚು ಮಾಡ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗಿದ್ ಯಾವಾಗ ಸರ್? ಅದು ನಾವೆಲ್ಲ ಒಂದ್ ಕಡೆ 500 ರೂಪಾಯಿ ಇರ್ಬೋದು ಗುರು. ನಾವೇನು ನಾರ್ಮಲ್ ಆಗಿ ಒಂದ್ ಶರ್ಟ್ ಹಾಕೊಂತೀವಿ, ಒಂದು 500 ರೂಪಾಯಿ ಇರುತ್ತೆ. ಒಂದ್ ಪ್ಯಾಂಟ್ ಹಾಕೋತೀವಿ, ಒಂದ್ 700 ರೂಪಾಯಿ ಇರುತ್ತೆ. ಹೌದು, ಇಷ್ಟೇನೇನೆ. ಬಟ್ ಹೆಣ್ಮಕ್ಳು ಸೀರೆ 1,000 ರೂಪಾಯಿ ಇದ್ರೆ ಅದಕ್ಕೆ ರವಿಕೆ ಹಾಕೊಳ್ಳೋದು 10,000 ರೂಪಾಯಿ ಇರುತ್ತೆ. 1,000 ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಾಗಿದೆ ಯಾವಾಗ? ಇಲ್ಲ, ಇದು ನಂಗೆ ನಾನು ಆಡ್ ಫಿಲಮ್ ಮೇಕರ್ ಇರ್ಬೇಕಾದ್ರೆ ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದೆ. ನಾವು ಫೈನಲ್ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾವೇ ಅಲ್ವಾ ಪೇಮೆಂಟ್ ಅದು ಇದು ಮಾತಾಡೋದು, ಪ್ರೊಡಕ್ಷನ್. ಆವಾಗ ನಮ್ಗೆ ಶಾಕ್ ಆಗ್ತಿತ್ತು. ಈಗ ನಾನು ಎಷ್ಟೋ ಸಾರಿ ಶೂಟ್ ಮಾಡಿದೀನಿ ಬ್ರ್ಯಾಂಡ್ಸ್. ಸೊ ಜುವೆಲ್ಸ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಅಂತ ಅಟೈರ್ಸೇ ಬೇಕು. ಎಕ್ಸಾಂಪಲ್ ಈಗ ಗಾಗರ ಚೋಲಿಸ್ ಇರ್ಬೋದು, ಇಲ್ಲ ಸೀರೆ ಬೇಕು. ಆವಾಗ ಸೀರೆ ನಾವೇನ್ ಮಾಡ್ತೀವಿ, ಇದು ಮಾಮೂಲ್ ಸರ್, ಸ್ಕ್ರೀನಿಗೆ ಇಟ್ಸ್ ಓಕೆ, ಯಾರು ಕ್ಯಾಮರಾಕ್ಕೆ ಚೆನ್ನಾಗಿ ಕಂಡ್ರೆ ಸಾಕು, ಬ್ರ್ಯಾಂಡ್ ಬೇಡ ಏನ್ ಬೇಡ ಅಂತ. ಬಟ್ ಬ್ಲೌಸ್ ಅಲ್ಲಿ ಅದು ಬ್ರ್ಯಾಂಡ್ ಇದೆಯಾ ಇಲ್ವಾ, ಬಟ್ ಡಿಸೈನರ್ಗೆ ಹೋಗಿ ಹೊಲ್ಸೋದು ಅದು ಯಾವತ್ತೂ ಒಂದು 5 ಪಟ್ಟು ಜಾಸ್ತಿನೇ.
ಎಸ್. ಅಂಡ್ ಗಂಡ್ಮಕ್ಳು ಸಿಕ್ಕಾಪಟ್ಟೆ ಒಂದು ಕಂಪ್ಲೇಂಟ್ ಇದೆ ನಿಮ್ ಮೇಲೆ, ಹ. ಬರೀ ಹೆಣ್ಮಕ್ಳ ಮೇಲೆ ಒಂದು ಮೂವಿ ತೆಗೆದ್ಬಿಟ್ಟಿದ್ದಾರೆ ಇವರು, ರವಿಕೆ ಮೇಲೆ ಒಂದು ಮೂವಿ ತೆಗೆದಿದ್ದಾರೆ ಅಂತ ಹೇಳಿ ಗಂಡ್ಮಕ್ಳು ಕೂಡ ಒಂದು ಡಿಮ್ಯಾಂಡ್ ಮಾಡ್ತಾ ಇದಾರೆ. ಏನು ಅಂತ ಹೇಳಿದ್ರೆ ಬನಿಯನ್ ಪ್ರಸಂಗ ಇಲ್ಲ ಚಡ್ಡಿ ಪ್ರಸಂಗ, ಇಲ್ಲ ಅದಕ್ಕೆ ಚಡ್ಡಿ ಪ್ರಸಂಗ ಬನಿಯನ್ ಪ್ರಸಂಗ ಅಂತ ಯಾವ್ದಾರ ಒಂದು ಮೂವಿ ಅದಕ್ಕೆ ಇದಾದ್ಮೇಲೆ ತೆಗಿಬೇಕು ಅಂತ ಹೇಳಿ ಟೈಲರ್ ಪ್ರಸಂಗ ತರ್ತಾ ಇದ್ದೀನಿ. ಚಂದ್ರಣ್ಣ ಅದ್ಭುತವಾಗಿ ನಟಿಸಿದ್ದಾರೆ. ಅಂಡ್ ಗೀತಾ ಭಾರತಿ ಭಟ್ ಅವ್ರನ್ನು ಕೂಡ ಇದ್ದಾರೆ, ಸುಮನ್ ರಂಗನಾಥ್ ಅವ್ರನ್ನು ಕೂಡ ಇದ್ದಾರೆ. ಒಂದು ಕಲಾವಿದರ ದಂಡ ಇದೆ ಅಂತಾನೆ ಹೇಳ್ಬೋದು. ಒಂದು ಎಕ್ಸ್ಪೀರಿಯನ್ಸ್ ಭರಿತವಾದಂತ ಕಲಾವಿದರು ಈ ಒಂದು ಚಿತ್ರದಲ್ಲಿ ಇದ್ದಾರೆ. ಸೊ ಅವ್ರನ್ನೆಲ್ಲ ಸಂಭಾಳಿಸೋದು ಮತ್ತೆ ಅವ್ರ ಜೊತೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಅದು ಎಕ್ಸಲೆಂಟ್ ಸರ್. ಅದರಲ್ಲಿ ಐ ಆಮ್ ಸೋ ಲಕ್ಕಿ ಆಸ್ ಎ ಡೈರೆಕ್ಟರ್ ಕಾಲ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಎಲ್ಲರೂ ಒಂದು ನಮ್ಗೆ ಅವರೆಲ್ಲರೂ ಆಸ್ ಎ ಸ್ಕ್ರಿಪ್ಟಿಗೆ ಬೇಕಾದಂಗೆ ನಮ್ಗೆ ಕಂಪನಿಗೆ ಎಗ್ರಿ ಮಾಡಿಕೊಂಡು ನಮ್ಮ ಜೊತೆ ವರ್ಕ್ ಮಾಡಿದ್ದು, ದಟ್ ಈಸ್ ದ ಒನ್ ಫಸ್ಟ್ ಲಕ್ಕಿಯೆಸ್ಟ್ ಪಾಯಿಂಟ್ ಫಾರ್ ಅಸ್. ಸೆಕೆಂಡ್ ಅವರು ನಮ್ಮ ಜೊತೆ ಇವಾಗ ಊರಲ್ಲಿ ಶೂಟ್ ಮಾಡಿದ್ವಿ ಎಲ್ಲಾನು. ಸೊ ಅಂದ್ರೆ ಇದು ಸಿನಿಮಾಕ್ಕೆ ಏನ್ ಬೇಕು, ಸ್ಕ್ರಿಪ್ಟಿಗೆ ಏನ್ ಬೇಕು ಎಲ್ಲಾನು ಟೆಕ್ನಿಕಾಲಿಟಿಯಿಂದ ಹಿಡಿದು ಲಾಜಿಸ್ಟಿಕ್ಸ್ ಇಂದ ಹಿಡಿದು ಪ್ರೊಡಕ್ಷನ್ ವೈಸ್ ನಾನು ಪ್ಲಾನ್ ಮಾಡಿಬಿಟ್ಟಿದ್ದೆ ಅದು. ಅಂಡ್ ಬಟ್ ಅವರ ಕೋಆಪರೇಷನ್ ಅಂತ ಹೇಳುದು ಇದಕ್ಕೆ ನಂಗೆ ತುಂಬಾ ತುಂಬಾ ಸಾಥ್ ಕೊಟ್ಟಿತ್ತು. ಅಂದ್ರೆ ಎಷ್ಟು ದಿನ ನಾವು ಪ್ಲಾನ್ ಮಾಡಿದ್ವಿ ಸರ್ ಅಷ್ಟೇ ದಿನದಲ್ಲಿ ಮುಗಿಸಿದ್ವಿ. ಇದು ಡೈರೆಕ್ಟರ್ ಅಷ್ಟೇ ಪ್ಲಾನ್ ಮಾಡ್ಬೋದು, ಬಟ್ ಆರ್ಟಿಸ್ಟ್ಗಳ ಕೈಯಲ್ಲೂ ಇರುತ್ತೆ, ಅವರ ಕೋಆಪರೇಷನ್ ಇರುತ್ತೆ, ಅವರ ಪ್ರೀತಿ ಇರುತ್ತೆ, ಅವರ ಸಪೋರ್ಟ್ ಇರುತ್ತೆ. ಅಂದ್ರೆ ಆ ಬೆಳಗ್ಗೆ ಈಗ ಔಟ್ಡೋರ್ ಅಂತ ಹೇಳುವಾಗ ಕೆಲವೊಮ್ಮೆ ಏನಾಗುತ್ತೆ ಆ ಲಿಬರ್ಟಿ ವೈಸ್ ಒಂಚೂರು ಲೇಟ್ ಆಗೋದು, ಇಲ್ಲ ರಾತ್ರಿ ಲೇಟ್ ಆದ್ರೆ ನೆಕ್ಸ್ಟ್ ಡೇ ಲೇಟ್ ಮಾಡೋದು. ಅಂದ್ರೆ ದಿಸ್ ಈಸ್ ವಾಟ್ ದ ಸಿನಿಮಾದ್ದು ಹಂಗೆ ಬೆಳೆದು ಬಂದ ಕಲ್ಚರ್ ಅದು. ಇದಕ್ಕೆ ಕೆಲವು ಕಡೆ ಸಿಸ್ಟಮ್ ಅಂದ್ರೆ ಪ್ರಾಪರ್ ಸಿಸ್ಟಮ್ ಇರುತ್ತೆ, ಕೆಲವು ಕಡೆ ಇದಕ್ಕೆ ಸಿಸ್ಟಮೇ ಇಲ್ಲ. ಸೊ ಅಂಥದ್ರಲ್ಲಿ ಇವ್ರು ಇಷ್ಟೂ ಜನ ಆರ್ಟಿಸ್ಟು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ನಮಗೆ ಸಾಥ್ ಕೊಟ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವು ಇಂಪ್ರೂವೈಸೇಷನ್, ಈಗ ಪದ್ಮಜ ರಾವ್ ಎಲ್ಲ ಅವರ ಕನ್ನಡ ಬೇರೆ ಇತ್ತು, ನಾವು ಮಂಗಳೂರು ಕನ್ನಡದಲ್ಲಿ ಆವಾಗ ಅವರು ಇನ್ನೊಂದ್ಸಲ ನೋಡುವ ಟ್ರೈ ಮಾಡುವ ಅಂತ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಮೂವಿನಲ್ಲಿ ಕೆಲವೊಂದು ಸೆನ್ಸಾರ್ ಕಟ್ಸ್ ಯಾವುದನ್ನು ಕೂಡ ಆಗಿಲ್ಲ. ಅಂಡ್ ಅಂದ್ರೆ ನಮ್ಮಂತ ಯುವಕರಿಗೆ ಐ ಥಿಂಕ್ ಈ ರೀತಿಯಾದಂತ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾವು ಹೊರಗಡೆ ಕೂಡ ಕೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಬಟ್ ಸಿನಿಮಾದಲ್ಲಿ ಎಲ್ಲಾರ ಮುಂದೆ ಬಂದಾಗ ಒಂಥರ ಮುಜುಗರ ಕೇಳಾಗ್ತೀವಿ ಅನ್ನೋ ತರ ಇದ್ದೇ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಟ್ರೈಲರ್ ನಲ್ಲಿ ಯಾವುದೇ ರೀತಿಯಾದಂತ ಕಟ್ಸ್ ಇಲ್ಲ. ಕಂಪ್ಲೀಟ್ ಏನ್ ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಬಿಕಾಸ್ ಅದು ಇಟ್ ಇಸ್ ಅ ಫನ್ನಿ ವೇನಲ್ಲಿ ತೋರಿಸಿದ್ದೀರಾ. ಸೊ ಮನೆ ಮಂದಿ ಕೂತು ನೋಡ್ಬೇಕಾದ್ರೆ ಏನಾದ್ರು ಒಂದ್ ಸ್ವಲ್ಪ ಮುಜುಗರ ಅನ್ಸ್ಬೋದಾ ಯಾರಿಗಾದ್ರು? ಸಾಧ್ಯನೇ ಇಲ್ಲ ಸರ್. ಅಂದ್ರೆ ಎಲ್ಲನು ಇವಾಗ ಕೆಲವು ಸಲ ಏನಾಗುತ್ತೆ ಡಬಲ್ ಮೀನಿಂಗ್ ಅಂತ ಅವರವರ ಭಾವಕ್ಕೆ ಸರ್. ಅದು ಈಗ ರವಿಕೆಯನ್ನು ಹೆಂಗೆ ಅಂತ ಹೇಳಿದ್ರೆ ಅವರವರ ಭಾವಕ್ಕೆ ಅಂತ ಹೇಳ್ತೀವಿ ನಾವು. ಅಲ್ಲಿಂದನೇ ಆಕ್ಚುಲಿ ಕೆಲವರು ನಾವು ರವಿಕೆ ಪ್ರಸಂಗ ಅಂತ ಹೇಳ್ಬೇಕಾದ್ರೆ ನಂಗೆ ನಮ್ಮ ಊರವ್ರು ಹೇಳಿದ್ರು, ಗುರು ನಿಂಗೆ ಬೇರೆ ಟೈಟಲ್ ಸಿಕ್ಕಿಲ್ವಾ ಅಂತ. ಸೊ ಅಲ್ಲಿಂದನೇ ಶುರು ಆಯ್ತು. ಬಟ್ ಅದನ್ನ ಇವಾಗ ಹೆಂಗಾಗಿದೆ ಅಂದ್ರೆ, ಸೊ ಒಂದು ಸೀನ್ ಆಗುತ್ತೆ, ಸೀನ್ ಆದ ತಕ್ಷಣ ಅದಕ್ಕೆ ಅಲ್ಲೇ ಜಸ್ಟಿಫಿಕೇಶನ್ ಬಂದ್ಬಿಡುತ್ತೆ. ಅಂಡ್ ಇನ್ನು ಕೆಲವು ಪ್ರಸಂಗಗಳು ನಮ್ಮ ಮನೆಗಳಲ್ಲೇ ಆಗುದು. ಈಗ ಹೆಂಗೆ, ಈಗ ಏನೋ ಒಂದು ಹೊರಗಡೆ ಒಂದು ಗೊತ್ತಾಗುತ್ತೆ ಎಲ್ಲರಿಗೂ ಯಾವುದೋ ಒಂದು ವಿಷಯ. ಈಗ ನೋ ಸ್ಮೋಕಿಂಗ್ ಅಂತ ಇದ್ರೆ ಇವನು ಸ್ಮೋಕ್ ಮಾಡ್ಕೊಂಡು ಬಂದ ಅಂತ ಒಂದು ಗೊತ್ತಾಗುತ್ತೆ. ಬಟ್ ಅಂಡರ್ ಪ್ಲೇ ಎಲ್ಲರೂ ಒಂದೊಂದಷ್ಟು ಮುಖ ನೋಡ್ತಾರೆ, ಗೊತ್ತಿದ್ರು ಗೊತ್ತಿಲ್ಲದೆ. ಇಂಥ ಕೆಲವು ವಿಷಯಗಳು ಇನ್ನೊಂದು ಊರಲ್ಲಿ ಸ್ಪ್ರೆಡ್ ಆಗುವಂಥದ್ದು. ಸೊ ಹಾಗಾದ್ರೆ ನಿಮ್ಮ ಕಥೆಯಲ್ಲಿ ಇನ್ನೂ ಏನೇನ್ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀನಿ. ಒಂದು ರವಿಕೆ ಪ್ರಸಂಗನ ನೀವು ಒಂದು ಮೂವಿಯಾಗಿ ಅದ್ಭುತವಾಗಿ ತೆಗ್ದಿದ್ದೀರಾ. ಇನ್ನು ಯಾವ್ಯಾವ ಇಶ್ಯೂಸ್ಗಳನ್ನ ನೀವು ತೆಗಿಬಹುದು ಅನ್ನೋದನ್ನ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಆ ತರ ಏನಾದ್ರು ಇಶ್ಯೂಸ್ಗಳಿದ್ರೆ ನಮಗೂ ಒಂದ್ ಸ್ವಲ್ಪ ಹೇಳಿ. ಸ್ಟೋರಿ ಲೈನ್ ಆಕ್ಚುಲಿ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಕೊಟ್ರೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಮೂವಿಗಳನ್ನ ಮಾಡ್ಕೋಬಹುದಲ್ಲ. ಅಂಡ್ ಗಂಡ ಹೆಂಡತಿ ಇಬ್ರು ಸೆಟಲ್ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲೂ ಜಗಳ ಆಗ್ತಾ ಇರ್ತಾ ಅಥವಾ ಅನ್ಯೂನ್ಯತೆಯಿಂದ ಇದ್ರ? ಬಿಕಾಸ್ ನಿಮ್ಮ ಕೂಸು 16ಕ್ಕೆ ರೆಡಿ ಆಗಿದೆ. ಸೊ ಇಲ್ಲೂ ಒಂದು ಕೂಸಿದೆ, 2ನೇ ಮಗು. ಓಕೆ, ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ 16ನೇ ತಾರೀಕು ಥಿಯೇಟರ್ಸ್ಗೆ ಬರೋದಕ್ಕೆ? ತುಂಬಾನೇ ಎಕ್ಸೈಟೆಡ್. ಬಿಕಾಸ್ ಒಂದು ಒಳ್ಳೆ ಕಂಟೆಂಟ್ ಮಾಡಿದೀವಿ. ಕಂಟೆಂಟ್ಗೆ ಪೂರಕವಾದ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಆ ಆರ್ಟಿಸ್ಟ್ ಗಳಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ತೆಗೆದಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆದಂತ ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿದೀವಿ. ಒಳ್ಳೆ ಸಾಂಗ್ಸ್ ಇದೆ. ಆ ಸಾಂಗ್ಸ್ ಗೆ ಒಳ್ಳೆ ಲಿರಿಕ್ಸ್ ಅನ್ನ ಕಿರಣ್ ಕಾವೇರಪ್ಪ ಅವರು ಕೊಟ್ಟಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಮ್ಮ ವಿನಯ್ ಶರ್ಮಾ ಅವರು. ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಚೈತ್ರಾ ಅವರು ಅಂಡ್ ಜೋಗಿ ಸುನೀತಾ ಅವರು, ಮಾನಸ ಹೊಳ್ಳ. ಸೊ ಎಲ್ಲಾನು ಕ್ಯಾಪ್ಚರಿಂಗ್ ಮಾಡಿದ್ದಾರೆ ಮುರಳಿ ಅವರು. ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಮುರಳಿ. ಎಲ್ಲಾ ರಶಸ್ ಅನ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ರಘು ಅವರು. ಅಂಡ್ ಅದಕ್ಕೆ ಒಂದು ಒಳ್ಳೆ BGM ಕೊಟ್ಟಿದ್ದಾರೆ ರಮೇಶ್ ಕೃಷ್ಣ ಅವರು. ಸೊ ಇದ್ರೆಲ್ಲದ್ರ ಜೊತೆಗೆ ಪಕ್ಕಾ ಫ್ಯಾಮಿಲಿ ಎಲಿಮೆಂಟ್, ಅಂದ್ರೆ ಒಂದು ಸಂಪೂರ್ಣವಾದ ಫ್ಯಾಮಿಲಿ ಆರಾಮ್ಸೆ ಕೂತ್ಕೊಂಡು ನಗ್ತಾ 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 ಎಲ್ಲೋ ಒಂಚೂರು ಅಳ್ತಾ
ಕೊನೆಗೆ ವಾವ್ ಇದು ನನ್ನ ಮನಸ್ಸಿನ ಥಾಟ್ ಆಗಿತ್ತಲ್ಲ ಅಂತ ಹೆಂಗಸರಿಗೆ ಅನ್ಸುತ್ತೆ. ಗಂಡಸರಿಗೆ ನಾನು ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಶ್ನೆ ಕೇಳ್ಬೋದಿತ್ತಲ್ಲ ಅಂತ ಗಂಡಸರಿಗೆ ಅನ್ಸುತ್ತೆ. ಪಕ್ಕ ನಗ್ತೀರಾ, ತುಂಬಾ ಖುಷಿಯಿಂದ ತುಂಬಾ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ತೀರಾ. ರವಿಕೆ ಪ್ರಸಂಗ ನೋಡಿದ್ದೀನಿ ಅನ್ನೋ ಒಂದು ಖುಷಿ 100% ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಎಕ್ಸೈಟ್ಮೆಂಟ್. ಎಸ್. ಸೊ ಹಾಗೇನೆ ಹೇಳ್ಬೇಕು ಅಂದ್ರೆ ಈ ತರದ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಮೂವೀಸ್ಗಳು ಐ ಥಿಂಕ್ ಬಾಲಿವುಡ್ಸ್ ನಲ್ಲಿ ನಾವು ತುಂಬಾ ಜಾಸ್ತಿ ನೋಡಿರ್ತೀವಿ. ಐ ಥಿಂಕ್ ಒಂದು ಸಬ್ಜೆಕ್ಟ್ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಒಂದು ಕಂಪ್ಲೀಟ್ ಮೂವಿನ ಮಾಡುವಂಥದ್ದು ಸ್ಯಾಂಡಲ್ವುಡ್ ನಲ್ಲಿ ಇನ್ನೂ ಸ್ಲೋಲಿ ಬರ್ತಾ ಇದೆ ಚಂದನವನದಲ್ಲಿ. ಬಟ್ ಬಾಲಿವುಡ್ ನಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಒಂದು ಮೂವೀಸ್ಗಳನ್ನ ನೋಡಿದ್ವಿ ಅಂಡ್ ಬಹಳಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಾರೆ ಅಂಡ್ ಕಾಮಿಡಿ ಜಾನರ್ನ ಆ್ಯಡ್ ಮಾಡಿ ಒಂದು ಒಳ್ಳೆ ಸಕ್ಸಸ್ ರೇಷಿಯೋನ ತಂದ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾದಂತ ಒಂದು ಪ್ಯಾಟರ್ನ್ ಏನಾದ್ರು ಫಾಲೋ ಮಾಡ್ತಾ ಇದ್ದೀರಾ? ಬಾಲಿವುಡ್ ಪ್ಯಾಟರ್ನ್ ಅನ್ನ ನೀವೇನಾದ್ರು ಫಾಲೋ? ಇಲ್ಲ ಸರ್, ಪ್ಯಾಟರ್ನ್ ವೈಸ್ ಅದೇನಿಲ್ಲ. ಇದರಲ್ಲಿ ಪ್ಯಾಟರ್ನ್ ಆಗ್ಲಿ ಅಥವಾ ಇನ್ಫ್ಲೂಯೆನ್ಸ್ ಆಗ್ಲಿ ಅದೇನಿಲ್ಲ. ಬಟ್ ಆಸ್ ಎ ಸಿನಿಮಾ ಮೇಕರ್ ಅಫ್ಕೋರ್ಸ್ ನಾವು ಹೊಸತನ ಹುಡುಕ್ತಾ ಇರ್ತೀವಿ. ಆ ಟ್ರೀಟ್ಮೆಂಟ್ ಆಫ್ ಸಿನಿಮಾ ಅಂತ. ಈಗ ನೀವೇ ಈಗ ಒಂದು ನೊಣ ಇಟ್ಕೊಂಡು ಮಾಡಿದ್ದಾರೆ. ಈಗ ಬಾಲಿವುಡ್ ಅಲ್ಲಿ ಕ್ವೀನ್ ಅಂತ ಒಂದು ಸಬ್ಜೆಕ್ಟ್, ಟಾಯ್ಲೆಟ್ ಅಂತ ಸಬ್ಜೆಕ್ಟ್ ಸರ್ ಯಾರು ಇಮ್ಯಾಜಿನ್ ಪ್ಯಾಡ್ ಮ್ಯಾನ್ ಮಾಡಿದ್ದಾರೆ. ಇಂಗ್ಲಿಷ್. ಸೊ ಅಂದ್ರೆ ಇದು ನಮಗೆ ಏನಾಗುತ್ತೆ, ನಮಗೆ ಆಸ್ ಎ ಸ್ಟ್ರೆಂತ್ ಕೊಡುತ್ತೆ. ಇಂಥ ಸಬ್ಜೆಕ್ಟ್ ಮಾಡಿದ್ದಾರೆ, ಸೊ ಇದು ಸಕ್ಸಸ್ ಆಗಿದೆ. ಈಗ ನಾರ್ಮಲಿ ಸಿನಿಮಾ ಪ್ಯಾಟರ್ನ್ ಅಂತ ಹೇಳಿದಕ್ಕೆ ಲ್ಯಾಂಗ್ವೇಜ್ ಇಲ್ಲದಿದ್ರು ಸಕ್ಸಸ್ ರೇಷಿಯೋ ನೋಡ್ಬೇಕಾಗುತ್ತೆ. ಹೆಂಗೆ ಏನು ಯಾವುದು ಜನ ಹೆಂಗೆ ಅಂತ. ಎಷ್ಟೋ ಈಗ ನನ್ನ ಪ್ರಕಾರ ಸರ್ ಸಿನಿಮಾಗಳಲ್ಲಿ ಹೈ ಬಜೆಟ್, ಲೋ ಬಜೆಟ್, ಟೈಟ್ ಬಜೆಟ್ ಅಂತ ಯಾವ್ದು ಇಲ್ಲ ಸರ್. ಓನ್ಲಿ 2 ಫಿಲಮ್ಸ್, ಗುಡ್ ಫಿಲಮ್ಸ್, ಬ್ಯಾಡ್ ಫಿಲಮ್ಸ್. ಬಟ್ ಬ್ಯಾಡ್ ಫಿಲಮ್ ಸುಮ್ನೆ ಬ್ಯಾಡ್ ಆಗಲ್ಲ. ಗುಡ್ ಫಿಲಮ್ ಕೆಲವು ಗುಡ್ ಫಿಲಮ್ ಅಂತ ಹೇಳೋದು ಬ್ಯಾಡ್ ಆಗಿರುತ್ತೆ. ಸಕ್ಸಸ್ ಮೇಲೆ ಡಿಪೆಂಡ್, ಅದು ಸೂಪರ್ ಹಿಟ್ ಅಂತ ಏನ್ ಹೇಳ್ತೇವೆ ಅಥವಾ ಪ್ರಮೋಷನ್ ಮೇಲೆ ಡಿಪೆಂಡ್. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಸಬ್ಜೆಕ್ಟ್ ತಗೊಳ್ಬೇಕಾದ್ರೆ ಆ ಟ್ರೀಟ್ಮೆಂಟ್ ವೈಸ್ ನಮಗಿದು ಅಫ್ಕೋರ್ಸ್ ಒಂದು ಹೊಸತನ, ಕನ್ನಡಕ್ಕೂ ಹೊಸತನ. ಸಬ್ಜೆಕ್ಟ್ ಇದು 100% ಕ್ಲಿಕ್ ಆಗುತ್ತೆ, ಜನರಿಗೆ ಒಂದು ಎಕ್ಸೈಟ್ಮೆಂಟ್ ಸಿಗುತ್ತೆ, ಜನರು ಇದನ್ನ ನೋಡ್ಕೊಂಡು ಸಿನಿಮಾಕ್ಕೆ ಬರ್ತಾರೆ. ಅಂಡ್ ಸೊ ಮನೆಯಲ್ಲಿ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಹೌದು. ಇವರಲ್ಲಿ ಯಾರು ಫೈನಾನ್ಸ್ ಮಿನಿಸ್ಟರ್? ನಮ್ಮಲ್ಲ, ಮನೆಯಲ್ಲಿ ನಾನೇ. ಸೊ ಸಿನಿಮಾಗೆ ಬಂದಿರುವಂತ ಬಜೆಟ್ ಎಷ್ಟು ಅಂಡ್ ರಿಕವರ್ ಮಾಡ್ಕೊಬೇಕಾಗಿರುವಂತದ್ದು ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟಿವ್ ಆಗಿರ್ತೀರ ಸರ್. ಸೊ ಬಜೆಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ಆಗಿರ್ಬೋದು, ಏನಾದ್ರು ಅಂದಾಜಾಗಿ ಹೇಳ್ಬೋದು? ಅಂದ್ರೆ ಸಿನಿಮಾ ಶುರು ಮಾಡುವಾಗ ನಾವು ಇದನ್ನು ಎಗೇನ್ ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್, ಪ್ರೊಡ್ಯೂಸರ್ ಪಾಯಿಂಟ್ ಅಂಡ್ ಆಸ್ ಎ ಕಂಪನಿ ಓನರ್ ನಾನು ಇದನ್ನೊಂದು ಬೇರೆ ಬಜೆಟ್ ಹಾಕಿದ್ದೆ, ಹಿಂಗಾಗ್ಬೋದು ಅಂತ. ಬಟ್ ಅದು ನಮಗೆ ಶೂಟಿಂಗಿನ ಮೊದಲು ನಾನು ಈ ಕ್ಯಾಸ್ಟಿಂಗ್ ಎಲ್ಲ ಆದ್ಮೇಲೆ, ಈಗ ಫಸ್ಟ್ ಎಕ್ಸಾಂಪಲ್ ನಾವು ಒಂದ್ಸಲ ಒಂದು ಯೂನಿಟ್ ನಾವೇನ್ ಹೇಳ್ತೀವಿ, ಈ ಸ್ಮಾಲ್ ಯೂನಿಟ್ ಅಲ್ಲಿ ಮಾಡೋಣ ಅಂತ ಹೇಳ್ತೀವಿ. ಬಟ್ ಈಗ ಎಕ್ಸಾಂಪಲ್ ನಮಗೆ ಗೀತಾ ಅವರು ಬಂದ್ಮೇಲೆ ಆವಾಗ ನಮಗೆ ಆ ಪೋಟ್ರೆ ಮಾಡುವ ರೀತಿ ಬೇರೆ ಆಗಿರುತ್ತೆ. ಸುಮನ್ ಅವ್ರು ಬಂದ್ರು ಅಂತ ಹೇಳಿದ್ರೆ ಅದರ ಪೋಟ್ರೆ ಮಾಡುವ ರೀತಿ ಬೇರೆ ಇರುತ್ತೆ. ಈ ಸ್ಕೇಲ್ ಅನ್ನು ನಾನು ಒಂದು ಪ್ರೀ ಪ್ರೊಡಕ್ಷನ್ ಏನು ಶೂಟಿಂಗ್ ಮೊದಲು ನಾನು ಏನ್ ತಿಳ್ಕೊಂಡಿದ್ದೆ ಅದ್ರಲ್ಲಿ ಮುಗಿಸಿದ್ದೀನಿ, ಯಾವುದೂ ತೊಂದರೆ ಆಗಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅಫ್ಕೋರ್ಸ್ ಇನ್ನೊಂಚೂರು ನಮಗೆ ಗ್ರಾಫಿಕ್ಸ್ ಆಡ್ ಮಾಡುವ, ತುಂಬಾ ಸೆಟಲ್ಡ್ ಆಗಿತ್ತು, ಅಂಡ್ ಒಂದು ಸಾಂಗ್ ಮಾಡುವ ಅಂತ ಹೇಳಿ ಈ ತರ ಒಂದು ಅಫ್ಕೋರ್ಸ್ ಸಿನಿಮಾ ಅಂತ ಹೇಳಿದ್ಮೇಲೆ ಅದು ಆಗಿಯೇ ಆಗುತ್ತೆ. ಓಕೆ. ಅಂಡ್ ಮಂಗಳೂರು ಅಂತ ಹೇಳಿದ ತಕ್ಷಣ ಮಂಗಳೂರಿನ ಒಂದು ಕನ್ನಡನ ಬಹಳ ಅಚ್ಚುಕಟ್ಟಾಗಿ ನಾವು ಇದರಲ್ಲಿ ಕೇಳಬಹುದು. ಅಂಡ್ ಅಷ್ಟೇ ಚಂದ ಸೌಂಡ್ ಕೊಡುತ್ತೆ, ಅಂದ್ರೆ ಕೇಳಬೇಕು ಅಂತ ಹೇಳಿದಾಗ ಕೂಡ. ಸೊ ಗೀತಾ ಅವ್ರನ್ನು ಕೂಡ ಅದೇ ಒಂದು ಬೆಲ್ಟಿನ ಜನ, ಅಂದ್ರೆ ಅಲ್ಲಿಂದ ಬಂದಿರೋರನ್ನೇ ಆಗಿರೋದ್ರಿಂದ ಬಹಳಷ್ಟು ಈಸಿ ಆಗುತ್ತೆ ಮಾತಾಡ್ಬೇಕು ಅಂತ ಹೇಳಿದಾಗ್ಲೂ ಕೂಡ. ಸೊ ಬೆಂಗಳೂರಿನ ಒಂದು ಜನಕ್ಕೆ ಎಷ್ಟು ಇಷ್ಟ ಆಗ್ಬೋದು ಈ ರೀತಿಯಾದಂತ ಒಂದು ಮಾತುಗಳು, ಅಥವಾ ಹೆಂಗೆ ರಿಸೀವ್ ಮಾಡ್ಕೊಬಹುದು ಅಂತ? ರಿಸೀವ್ ಮಾಡಬಹುದು ಅಂತ, ಯಾಕೆಂದ್ರೆ ಈಗ ನಾನೇ ಮಾತಾಡುವ ಕೆಲವೊಮ್ಮೆ ಈಗ ಸಪೂರ ನೋಡಿದ ತಕ್ಷಣ ಅದು ಮಾಮೂಲು ಸರ್, ಅದು ಮಾಮೂಲು. ನಂದೇ ಇವಾಗ ಬೆಂಗಳೂರು ಕನ್ನಡ ಆಗಿದೆ ಒಂದು ಚೂರು ಅದು, ಬಟ್ ಸ್ಟಿಲ್ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಆ ಹೊಸತನ ಭಾಷೆಯಲ್ಲೂ ಬರುತ್ತೆ. ಹೌದು. ಸೊ ಅದೇನಾಗುತ್ತೆ, ಈಗ ಇಲ್ಲಿಯವರೆಗೆ ಇಲ್ಲಿದೆ ಭಾಷೆ ಅಂತ ಹೇಳಿ ಹೇಳ್ಬೇಕಾದ್ರೆ, ಈಗ ನಮಗೆ ಎಸ್ಪೆಷಲಿ ದಕ್ಷಿಣ ಕನ್ನಡದವರಿಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್, ಈಗ ಹುಬ್ಳಿ ಅದು ಇದೆಲ್ಲ ನಮಗೆ ಭಯಂಕರ ಖುಷಿ ಆಗೋದು ಕೇಳುವಾಗ. ಪಟ್ 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 ಮಾತಾಡ್ತಾರೆ, ಅಂಡ್ ಅವರು ಕೆಲವು ವರ್ಡ್ಸ್ ಯೂಸ್ ಮಾಡೋದು ನಮ್ಮಲ್ಲಿ ಸಣ್ಣ ಹೌದು, ಅಂಡ್ ಬೈಯೋದು ಎಸ್ಪೆಷಲಿ ಅವರಿಗೆ ಕೆಲವು ವರ್ಡ್ಸ್ ಕಾಮನ್, ಅದು ಅವ್ರಲ್ಲಿ ಬೈಯೋದಲ್ಲ, ಪ್ರೀತಿ ಅದು. ನಮ್ಮಲ್ಲಿ ಅದು ಏನೋ ಒಂದು ಹಿಂಗ್ ಮಗನೇ ಅಂತ ಹೇಳಿದ್ರ ಅಷ್ಟೇ, ಅಲ್ಲಿ ಬೆಂಕಿಯೇ. ನಾಯಿದ ಮಗನೇ ಅಂತ ಹೇಳಿದ್ರೆ ಮುಗ್ದಾಯ್ತು ಅಲ್ಲಿಗೆ. ನಾಯಿ ಓಡಿಸ್ಕೊಂಡ್ ಓಡಿಸ್ಕೊಂಡ್ ಬರ್ತಾರೆ. ಸೊ ಇಲ್ಲಿ ಅವ್ರ ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನು ಕರೆದ್ರು ಇನ್ನ ವಂಶಸ್ಥರಿದ್ದಾರೆ ಅವ್ರನ್ನು ಕರಿ ಅಂತ ಹೇಳ್ತಾ ಇರ್ತಾರೆ ಉತ್ತರ ಕರ್ನಾಟಕದ ಕಡೆಗೆ. ಕರೆಕ್ಟ್ ಅಲ್ವಾ? ಹಾಗೆ ಆ ರೀತಿಯಲ್ಲಿ ನಮ್ದು ಆ ಫ್ರೆಶ್ನೆಸ್ ಒಂದು
ಈಗ ಸಿನಿಮಾ ನೋಡುವವರು ಯಾರು ಆಡಿಯನ್ಸ್ ಬರ್ತಾರೆ ಅವರಿಗೊಂದು 2 ಗಂಟೆ 2.5 ಗಂಟೆ ಅವರಿಗೆ ಅವರ ರಿಯಲ್ ವರ್ಲ್ಡ್ ಇಂದ ಅದು ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕು ಸರ್. Yes. ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಸಿನಿಮಾ ವಾಚಿಂಗ್ ಇನ್ ಅ ಥಿಯೇಟರ್. ಅವರೊಂದು ಫ್ಯಾಂಟಸಿ ವರ್ಲ್ಡ್ಗೆ ಹೋಗ್ತಾರೆ, ಅವರ ಇಮ್ಯಾಜಿನೇಷನ್ ಮಾಡ್ಬೋದು, ಇಲ್ಲ ಸ್ಕ್ರಿಪ್ಟ್ ಒಳಗಡೆ ಅವರು ಹೋಗ್ಬೋದು, ಇಲ್ಲ ಥರ್ಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬೋದು. Yes. ಇದು ಪಕ್ಕಾ ನಿಮಗೊಂದು ಊರಿಗೆ ಹೋದ ಫೀಲ್. ಸೊ ಒಂದು ಯಾವ ಜಾನರ್ನ ಒಂದು ಮೂವಿ ಆಗಿರುತ್ತೆ ಮ್ಯಾಮ್? ಇಸ್ ಇಟ್ ಅ ಕಾಮಿಡಿ ಅಥವಾ ಎಮೋಷನಲ್ ಆಗಿರುತ್ತಾ, ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಸೇರುತ್ತೆ? ಡ್ರಾಮಿಡಿ ಅಂತ ಹೇಳ್ಬೋದು ನಾನು. ಡ್ರಾಮಾನೂ ಇದೆ, ಕಾಮಿಡಿನೂ ಇದೆ. Yeah. ಓಕೆ, ರಾಮ್ ಕಾಮ್ ಇದ್ದಂಗೆ ಇದು Dramedy, ಡ್ರಾಮಿಡಿ. yeah. ವೆರಿ ನೈಸ್. Yes, ಚೆನ್ನಾಗಿ ಪ್ರೇಸ್ yes, ಮಾಡಿದ್ರೆ yes, ಅದನ್ನ. yes. ಸೊ ಅದಕ್ಕೇನೆ ಬರಹಗಾರರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳೋದು. ಸ್ಟೋರಿ ಎಷ್ಟು ನಂಬಿಕೆ ಇದೆ. ಅಂಡ್ ಥಿಯೇಟರ್ಸಿಗೆ ಬರ್ತಾ ಇದ್ದೀರಾ, ಕನ್ನಡಿಗರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಫೆಬ್ರವರಿ 16ಕ್ಕೆ? ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ತುಂಬಾ ನಂಬಿಕೆ ಇದೆ. Yes. ಅಂಡ್ ಸಿನಿಮಾ ಫಸ್ಟ್ ಕಾಪಿ ನೋಡಿದ್ಮೇಲೆ 100% ಇದು ಲೈಕ್ ಆಗುತ್ತೆ. ಟೆಕ್ನಿಕಲಿ ಇರ್ಬೋದು, ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಅಲ್ಲಿ ಇರ್ಬೋದು, ಸಿನಿಮಾ ಒಂದು ಗ್ರಾಫ್ ಅಂತ ಏನು ಹೇಳ್ತೇವೆ ಆ ಗ್ರಾಫ್ ಲೆವೆಲ್ ಅಲ್ಲೂ ಇರ್ಬೋದು. ಸಿನಿಮಾ ಒಂದು ಸೆಟಲ್ ಆಗಿ ನಿಮ್ಮನ್ನು ಇನ್ನೊಂದು ಮೂಡಿಗೆ ಕರ್ಕೊಂಡು ಹೋಗಿ ಫೈನಲ್ ನಿಮಗೆ ಒಂದು ಸ್ಮಾಲ್ ಟಿಯರ್ ಬಂದು ಪುನಃ ಹ್ಯಾಪಿ ಮೂಮೆಂಟ್ಗಳು ಬಂದು ಆ ಗ್ರಾಫಿಕಲ್ ಪಕ್ಕಾ ಇದೆ. ಅಂಡ್ ಒಂದು ಏನು ಎಲ್ಲ ಕನ್ನಡಿಗರಿಗೂ ಅಥವಾ ಎಲ್ಲ ಸಿನಿಮಾ ಪ್ರಿಯರಿಗೆ ಹೇಳೋದು, ಒಂದು ಸಿನಿಮಾ ವಿನ್ ಆಯ್ತು ಅಂದ್ರೆ ಸರ್ ಅಷ್ಟೂ ಜನ ಸಕ್ಸಸ್ ಪಡೆದಂಗೆ, ಅಷ್ಟೂ ಜನರ ವಿಂಗ್ಸ್ ಓಪನ್ ಆಗ್ಬಿಡುತ್ತೆ. ಹೌದು. ಇನ್ನೊಂದು ನಮ್ಮ ಸಿನಿಮಾ ಮೇಕರ್ಸ್ಗೆ ನಮಗೇನಾಗುತ್ತೆ, ತುಂಬಾ ಹುಮ್ಮಸ್ ಬರುತ್ತೆ ಸರ್. ಈ ಫಂಡಿಂಗ್ ವೈಸ್ ಅಲ್ಲಿ ಇರ್ಬೋದು, ಪ್ರೊಡಕ್ಷನ್ ವೈಸ್ ಅಲ್ಲಿ ಇರ್ಬೋದು, ಟೆಕ್ನಿಕಾಲಿಟಿ ಅಲ್ಲಿ ಇರ್ಬೋದು. ಹೌದು. ಸೊ ನನ್ನ ರಿಕ್ವೆಸ್ಟ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂಡ್ ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂಡ್ ನಮಗೆ ಆಶೀರ್ವಾದಿಸಿ. ಎಸ್. ಅಂಡ್ ನಿಮ್ಮ ಒಂದು ಕನಸಿನ ಕೂಸು ಎರಡನೇ ಮಗು ಅಫ್ಕೋರ್ಸ್ ಫೆಬ್ರವರಿ 16ಕ್ಕೆ ಡೆಲಿವರಿ ಆಗ್ತಾ ಇದೆ. ಸೊ ನೀವು ನಿಮ್ಮ ಮುಖಾಂತರ ಕನ್ನಡಿಗರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಎಲ್ರಿಗೂ ಒಂದೇ ಹೇಳೋದು, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪಕ್ಕ ಫ್ಯಾಮಿಲಿ ಡ್ರಾಮಾ ಇದು. ಎಲ್ಲ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ. ಆ್ಯಂಡ್ ಫೆಬ್ರವರಿ 16ಕ್ಕೆ ಥಿಯೇಟರ್ನಲ್ಲಿ ಇರ್ತೀವಿ. ಒಂದು ಒಳ್ಳೆ ಮೆಸೇಜ್ನ ಒಂದಿಗೆ, ಒಂದು ಒಳ್ಳೆ ಕಂಟೆಂಟ್ನೊಂದಿಗೆ, ಒಂದು ಒಳ್ಳೆ ಕ್ವಾಲಿಟಿಯೊಂದಿಗೆ. ಯಾಕೆಂತ ಹೇಳಿದ್ರೆ ಈಗಿನ ಜನಗಳು ಕೇಳೋದು ಕಂಟೆಂಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆಯಾ? ಪಕ್ಕಾ ಕ್ವಾಲಿಟಿ ಇದೆ. ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಬೇಕಪ್ಪ ಅಂತ ಹೇಳಿದ್ರೆ ಪಕ್ಕಾ ಎಂಟರ್ಟೈನ್ಮೆಂಟ್ ಇದೆ. ಹೋಗ್ಬೇಕಾದ್ರೆ ಏನಾದರೂ ಒಂದು ಮೆಸೇಜ್ ಇದೆಯಾ ಅಂತ ಕೇಳಿದ್ರೆ 100% ಮೆಸೇಜ್ ಇದೆ. ಸೊ ಒಂದು ಸದಭಿರುಚಿಯ ಸಿನಿಮಾವನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀವಿ. ಈಗ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀವಿ ಫೆಬ್ರವರಿ 16 ನಂತರ. ಯಾಕೆಂತ ಹೇಳಿದ್ರೆ ಥಿಯೇಟರ್ಗೆ ಬರೋ ಪ್ರತಿಯೊಬ್ಬ ಪ್ರೇಕ್ಷಕ ಅದನ್ನ ಸಮಯ ಮತ್ತು ಹಣ ಎರಡನ್ನು ಡೆಡಿಕೇಟ್ ಮಾಡಿ ಒಂದು ಸಿನಿಮಾಗೆ ಬರ್ತಾರೆ. ಸೊ ಆವಾಗ ಒಂದು ಫುಲ್ ಪ್ಯಾಕೇಜ್ ಇರಬೇಕಾಗುತ್ತೆ. ಆ ಪ್ಯಾಕೇಜ್ ಅವ್ರು ಬಂದು ನೋಡೋದಕ್ಕೆ ಮೋಸ ಇಲ್ಲ. ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದೀವಿ, ನೋಡಿದ್ಮೇಲೆ ತಾವೇ ಹೇಳ್ಕೊಂಡು ಹೋಗ್ತೀರಾ, ಅಷ್ಟು ಭರವಸೆ ನಮಗೆ. ಒಂದು ಪಕ್ಕಾ ಪೈಸಾ ವಸೂಲ್ ಮೂವಿ ಫೆಬ್ರವರಿ 16ಕ್ಕೆ ಥಿಯೇಟರ್ಗೆ ಬರ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಸಕುಟುಂಬ ಸಮೇತರಾಗಿ ಬಂದು ಥಿಯೇಟರ್ನಲ್ಲಿ ಈ ಒಂದು ಮೂವಿನ ನೋಡಿ ಹರಸಿ ಹಾರೈಸಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀವಿ. ಆ್ಯಂಡ್ 16ನೇ ತಾರೀಕು ಬರ್ತಾ ಇದ್ರೆ ಒಳ್ಳೇದಾಗಲಿ ನಿಮಗೆ. ಇನ್ನಷ್ಟು ಹಲವಾರು ನ್ಯಾಷನಲ್ ಇಶ್ಯೂಸ್ಗಳು ನಿಮ್ಮ ಮನೆಯಿಂದ ನಿಮ್ಮ ಮನೆಯ ಇಶ್ಯೂಸ್ಗಳು ನ್ಯಾಷನಲ್ ಇಶ್ಯೂಸ್ ಆಗಲಿ ಅಂತ ಕೇಳ್ಕೊಂತೀವಿ. ಆ್ಯಂಡ್ ನಿಮ್ಮ ಒಂದು ಟ್ರೆಷರ್ನು ಕೂಡ ಅದೇ ರೀತಿಯಾಗಿ ಭರ್ತಿ ಆಗಲಿ ಅಂತ ಕೂಡ ಕೇಳ್ಕೊಂತೀವಿ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.